ವೆಲ್ಕಮ್ ಟು ರಮ್ಯಾ ಟ್ರಾವೆಲ್ ಬ್ಲಾಗ್. ಆಗಲೇ ತಮ್ನೈಲ್ ನೋಡಿರ್ತೀರಾ. ಇವತ್ತು ಹೋಗ್ತಿರೋದು ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಫಸ್ಟು ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಈ ಕಡೆ ಆಪೋಸಿಟ್ ಸೈಡಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ಬಸ್ ನಿಂತ್ಕೊಳ್ಳುತ್ತೆ. ಇವಾಗ ನೋಡ್ತಿದ್ರಲ್ಲ ಇದೇ ಬಸ್ಸು. ಸೊ ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಾ ಇರೋದು. ನನ್ನ ಫ್ರೆಂಡಿಗೋಸ್ಕರ ಕಾಯ್ತಾ ಇದ್ದೆ. ಅವ್ರು ಬ್ಯಾಂಗ್ಳೂರಿಂದ ಬರ್ತಿದ್ರು. ಇವಾಗ ಬಸ್ ಹತ್ತಿದ್ದೀನಿ. ಇದು 6:30 ಬಸ್, ಸಂಜೆ 6:30. ಇವಾಗ ಅವರು ಜಾಯಿನ್ ಆದರು. ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇವಾಗ ಬಸ್ ಸ್ಟ್ಯಾಂಡ್ ಬಿಟ್ಟು ಓಡ್ತಿದ್ದೀವಿ. ಇದ್ರ ಟಿಕೆಟ್ ಪ್ರೈಸ್ ನೋಡೋದಾದರೆ ಒಬ್ಬರಿಗೆ 189 ರುಪೀಸ್ ಆಗುತ್ತೆ ಬೆಟ್ಟಕ್ಕೆ. ನೆಕ್ಸ್ಟ್ ಕೊಳ್ಳೇಗಾಲದಲ್ಲಿ ಸ್ಟಾಪ್ ಮಾಡಿದರು. ಅಲ್ಲಿಗೆ ನಾವು 8:20 ರೀಚ್ ಆಗಿದ್ವಿ ಕೊಳ್ಳೇಗಾಲಕ್ಕೆ. ಇನ್ನೇನು ಬೆಟ್ಟ ಸ್ಟಾರ್ಟ್ ಆಗಬೇಕು ಅನ್ನೋ ಟೈಮಲ್ಲಿ ಊಟಕ್ಕೆ ಹಾಕಿದ್ರು. ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಬಸ್ ಹತ್ತಿದ್ವಿ. ನೈಟ್ ಈ ಥರ ರೋಡ್ ಕಾಣಿಸ್ತಿತ್ತು. ಹೋಗ್ಬೇಕಾದ್ರೆ ಹಂಗೆ ನಮ್ಮ ಬಸ್ಸಿಗೆ ಚಿರತೆ ಕೂಡ ಕಾಣಿಸ್ತು. ನಮ್ಮ ವಿಂಡೋ ಸೈಡ್ಗೆ ಬಂದು ಅದು ಕೂಡ ನಮ್ಮನ್ನೇ ನೋಡ್ತಾ ಇತ್ತು. ಸೊ ಮಾರ್ನಿಂಗ್ ಟೈಮ್ ಬೈಕಲ್ಲಿ ಯಾರಾದರೂ ಹೋಗೋರಿದ್ರೆ ಹುಷಾರಾಗಿ ಹೋಗಿ. ಇವಾಗ ಬಂದು ರೀಚ್ ಆದ್ವಿ ನಾವು ಬೆಟ್ಟಕ್ಕೆ. ನಾವು ಬೆಟ್ಟ ರೀಚ್ ಆದಾಗ ಟೈಮ್ ಬಂದು 10:30 ಆಗಿತ್ತು. ಸಂಜೆ 6:30ಗೆ ಬಸ್ ಹತ್ತಿ ನೈಟ್ 10:30ಗೆ ರೀಚ್ ಆಗಿದ್ದೀವಿ. ನಾವು ರೂಮ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ರಂಗಮಂದಿರ ಇತ್ತು, ದೇವಸ್ಥಾನದ ಪಕ್ಕನೇ ಇರುತ್ತೆ. ಎಲ್ಲರೂ ಈ ಥರ ಮಲ್ಕೊಂಡಿರ್ತಾರೆ. ಸೊ ನಾವು ಅಲ್ಲೇ ಮಲ್ಕೊಂಡ್ವಿ. ಆ ಟಾರ್ಪಲ್ ಏನಿದೆ ಅದನ್ನು ತೊಗೊಂಡು ಹೋಗಿದ್ವಿ. ಲಾಸ್ಟ್ ಟೈಮೇ ತೊಗೊಂಡಿದ್ದು. ಅದಕ್ಕೆ 100 ರುಪೀಸ್ ತಗೋತಾರೆ. ಬೆಡ್ಶೀಟ್ ಎಲ್ಲ ತೊಗೊಂಡು ಹೋಗಿದ್ವಿ. ನೈಟ್ ಟೈಮಲ್ಲಿ ದೇವಸ್ಥಾನ ಹೇಗೆ ಕಾಣಿಸುತ್ತಾ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಅಂತ ಹೋದೆ. ಮಾರ್ನಿಂಗ್ 5ಗೆಲ್ಲ ಎದ್ಬಿಟ್ಟು ನೋಡಿದ್ರೆ ಆಲ್ರೆಡಿ ಕೆಲವೊಬ್ಬರು ದರ್ಶನ ಮಾಡ್ಕೊಂಡು ಬರ್ತಿದ್ರು. ನಾವು ಒಂದು 6ವರೆಗೂ ವೆಯ್ಟ್ ಮಾಡಿಬಿಟ್ಟು ಉಳ್ ಸೇವೆ ಮಾಡಬೇಕಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ 6ವರೆಗೂ ವೆಯ್ಟ್ ಮಾಡಿ 6:30ಗೆಲ್ಲ ಉಳ್ ಸೇವೆ ಮಾಡೋಕೆ ಹೊರಟ್ವಿ. ಉರುಳು ಸೇವೆ ಸ್ಟಾರ್ಟ್ ಮಾಡಿದ್ವಿ. ಉರುಳು ಸೇವೆ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೊಡ್ತಿದ್ವಿ. ದೇವಸ್ಥಾನದ ಪಕ್ಕ ಏನಿದೆ ಇದೇ ದಾಸೋಹ ಭವನ. ಇಲ್ಲಿ 3 ಟೈಮು ಪ್ರಸಾದ ಕೊಡ್ತಾರೆ. ಇವಾಗ ನಾವು ಸೇವೆ ಮುಗಿಸ್ಕೊಂಡು
ಮುಗಿಸ್ಕೊಂಡು ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಸ್ನಾನ ಮುಗಿಸ್ಕೊಂಡ್ಬಂದು ಆಮೇಲೆ ತಿಂಡಿ ಮಾಡಬೇಕು ಫಸ್ಟು, ಆಮೇಲೆ ದರ್ಶನಕ್ಕೆ ಹೋಗೋದು. ಇಲ್ಲ, ಫಸ್ಟ್ ದರ್ಶನ ಮಾಡಿ ಆಮೇಲೆ ತಿಂಡಿ ಮಾಡಿ ಆಮೇಲೆ ದರ್ಶನಕ್ಕೆ ಹೋಗೋದು. ಇಲ್ಲ, ದರ್ಶನ ಮಾಡಿ ಆಮೇಲೆ ತಿಂಡಿ ತಿನ್ನೋದು. ಸುಮ್ಮನೆ ಹೇಳಿದ್ದು. ಬಾಯ್. ನಾವಿವಾಗ ಸ್ನಾನ ಮಾಡಿ ಆಮೇಲೆ ಬಾಯ್. ಇದೇನು ಕಾಣಿಸ್ತಿದೆ ಇದನ್ನು ಬಿಟ್ಟು ಆ ಕಡೆ ಹೋದರೆ ಅಲ್ಲಿ ರೂಮ್ಸ್ ಕಾಣಿಸುತ್ತೆ. ಸ್ನಾನ ಮಾಡೋದಕ್ಕೆ 35 ರೂಪೀಸ್ ಕೊಟ್ಟರೆ ಬಿಸಿನೀರು ಕೊಡ್ತಾರೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ರಂಗಮಂದಿರದಲ್ಲೇ ನಮ್ಮ ಲಗೇಜ್ ಇಟ್ಟೋಗಿದ್ವಿ. ಆ ಟಾರ್ಪಲ್ಲಿಗೆ ಕಟ್ಬಿಟ್ಟು ಇಟ್ಟೋಗಿದ್ದು. ಸೊ ಅಲ್ಲೇ ಬಂದು ಈ ಪಕ್ಕ ಏನು ಶಾಪ್ಸ್ ಕಾಣಿಸ್ತಿದೆ ಅಲ್ಲಿ ಒಂದು ಶಾಪಲ್ಲಿ ಫೋನ್ ಚಾರ್ಜ್ ತಗೋತಾರೆ. ಸೊ ಅಲ್ಲಿ ಮೊಬೈಲ್ ಚಾರ್ಜ್ ಕೊಟ್ಬಿಟ್ಟು ಆಮೇಲೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. 30 ರೂಪೀಸ್ ತಗೋತಾರೆ ಮೊಬೈಲ್ ಚಾರ್ಜ್ ಮಾಡಿಕೊಡೋದಕ್ಕೆ. ನಾವು ಯಾವಾಗ ಬೇಕಾದರೂ ಹೋಗಿ ಇಸ್ಕೋಬೋದು, ಟೋಕನ್ ಕೊಟ್ಟಿರ್ತಾರೆ. ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಈ ರಂಗಮಂದಿರ ಏನಿದೆ ಇದು 2 ಸೆಕ್ಷನ್ ಇದೆ. ಈ ಕಡೆ ಸೆಕ್ಷನ್ನ ಕ್ಲೀನ್ ಮಾಡ್ತಾಯಿದ್ರು. ಆನುಮಲೆ ಜೇನುಮಲೆ 77 ಮಲೆಯಲ್ಲಿ ನಲಿದು ನಾಟ್ಯವಾಡುವ ನಮ್ಮ ಮುದ್ದು ಮಾದಪ್ಪಂಗೊಂದ್ಸಲ ಉಗೆ ಅನ್ರಪ್ಪು. ಕಮೆಂಟ್ ಬಾಕ್ಸಲ್ಲಿ ಉಗೆ ಅಂತ ಕಮೆಂಟ್ ಮಾಡಿ. ಗೈಸ್, ಇವಾಗ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ ಜೊತೆಗೆ ದರ್ಶನ ಮಾಡೋಣ, ಮಾದಪ್ಪನ ನೋಡ್ಕೊಂಬರೋಣ. ನೋಡೋದು 1 ನಿಮಿಷ, ಬಟ್ ಕಣ್ ತುಂಬ ನೋಡ್ಕೊಬೇಕು. ಇವಾಗ ಮಾದಪ್ಪನ ದರ್ಶನ ಮಾಡೋಕೆ ಹೊರಟ್ವಿ. ಕ್ಯೂ ಅಲ್ಲಿ ನಿಂತಿದ್ದೀವಿ. ಇವಾಗ ದರ್ಶನ ಮುಗಿಸಿ ಆಚೆ ಬಂದ್ವಿ. ಚಿನ್ನದ ರಥೋತ್ಸವ, ಬೆಳ್ಳಿ ರಥೋತ್ಸವ ಕೂಡ ಮಾಡಿಸ್ಬೋದು. ಇವಾಗ ದರ್ಶನ ಮುಗಿಸ್ಬಿಟ್ಟು ಇವಾಗ ದಾಸೋಹಕ್ಕೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು 15 ಮಿನಿಟ್ಸಲ್ಲಿ ದರ್ಶನ ಆಯಿತು. ಇವಾಗ ದಾಸೋಹಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕೇನೋ ಗೊತ್ತಿಲ್ಲ. ವೀಕ್ ಡೇಸಲ್ಲಿ ಬನ್ನಿ, ಸಂಡೇ ಅಂತ ಬರ್ಬಿಡಿ, ಸಿಕ್ಕಾಬಟ್ಟೆ ರಶ್ ಇರುತ್ತೆ. ವೀಕ್ ಡೇಸಲ್ಲಿ ಒಂದ್ಸಲ ಬಂದು ಎಷ್ಟು 2 ಅವರ್ಸ್ ಆಗಿತ್ತು ದರ್ಶನಕ್ಕೆ. ನಾನು 8 o'clock ನಿಂತು 11 o'clockಗೆ ನನಗೆ ಆಗಿದ್ದು. ಅದಕ್ಕೆ ಇವತ್ತು ಬರೀ 15 ಮಿನಿಟ್ಸಲ್ಲಿ ದರ್ಶನ ಆಯಿತು. 8:45 ನಿಂತು ಇವಾಗ ಅಲ್ಲೇ 9ಗೆಲ್ಲ ಆಚೆ ಬಂದಿದ್ದೀವಿ. ಇವಾಗ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಏನು ತಿಂದಲೇ ದರ್ಶನ ಮಾಡಿಕೊಂಡು ಊಟ ಕೊಡ್ತಿದ್ದಾರೆ ಆಲ್ರೆಡಿ. ಇವಾಗ ಬೆಳಗ್ಗೆಯಿಂದ ಏನು ತಿಂದಲೇ ದರ್ಶನ ಮಾಡಿಕೊಂಡು ಸೇವೆ ಮಾಡಿ ಇವಾಗ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ಪ್ರಸಾದಕ್ಕೆ ಬಾತ್ ಮತ್ತು ಪಾಯಸ ಕೊಟ್ಟಿದ್ರು. ಬಾತ್ ಅಂತೂ ತುಂಬ ರುಚಿಯಾಗಿತ್ತು. ಇವಾಗ ಮೇಲ್ ಕಾಣಿಸ್ತಿರೋ ಬಸವಣ್ಣನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟೆ. ಮೇಲ್ಗಡೆಯಿಂದ ದೇವಸ್ಥಾನ ಈ ಥರ ಕಾಣಿಸುತ್ತೆ.
ದೇವಸ್ಥಾನದ ಹಿಂಭಾಗದನೇ ಲಾಡು ಪ್ರಸಾದ ಕೌಂಟರ್ ಇದೆ, ಅಲ್ಲಿ ಪ್ರಸಾದ ತೊಗೊಂಡು ಬರೋಕ್ಕೆ ಹೋಗಿದ್ವಿ. ನೆಕ್ಸ್ಟ್ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಬಂದು ಬಸ್ ಹತ್ತಿದ್ವಿ. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಬರುತ್ತೆ. ಬೆಟ್ಟದಿಂದ ಇಳಿವಾಗ ಈ ಥರ ಕಾಣಿಸುತ್ತೆ ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ಯಾರೆಲ್ಲ ಇನ್ನೂ ಬೆಟ್ಟಕ್ಕೆ ಹೋಗಿಲ್ಲ ಒಂದ್ಸಲ ಹೋಗಿ ಬೆಟ್ಟಕ್ಕೆ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.